ಮೊದಲು ರೌಡಿಸಮ್ ಅನ್ನೋದು 90s ಹೆಚ್ಚಿತ್ತಲ್ಲ. 90s, ಇವಾಗ ಸ್ವಲ್ಪ 2010 ಇತ್ತೀಚೆಗೆ ಸ್ವಲ್ಪ ಅವ್ರದ್ದು ಬಾಲ ಕಟ್ಟಾಗಿದೆ ಅನ್ಬೋದಾ? ನೋಡಿ, ಬೆಂಗಳೂರಲ್ಲಿ ರೌಡಿಸಮ್ಮು ಬೆಂಗಳೂರಿನಲ್ಲಿ ಅವಾಗ ಏನಾಗ್ತಿತ್ತು ಅಂತಂದರೆ, ಎಲ್ಲೆಲ್ಲಿ ಹೈವೇಗಳಿದ್ದಾವೋ ಅಲ್ಲಿ ಮಾತ್ರ ಬೆಂಗಳೂರು ಹರ್ಕೊಂಡಿತ್ತು ಅಷ್ಟೇ. ಈ ಕಡೆ ಮಾಗಡಿ ರೋಡಲ್ಲಿ ಸುಂಕದಕಟ್ಟೆವರೆಗೂ ಸ್ವಲ್ಪ ಹರ್ಕೊಂಡಿತ್ತು. ಆ ಕಡೆ ನಮ್ಮ ಯಶವಂತಪುರದಲ್ಲಿ ಒಂದು ಸ್ವಲ್ಪ ಮುಂದೆ ಪೀಣ್ಯವರೆಗೂ ಬೆಂಗಳೂರು ಹರ್ಕೊಂಡಿತ್ತು. ಈ ಕಡೆ ಯಲಹಂಕದವರೆಗೂ ಒಂದು ಸ್ವಲ್ಪ ಒಂಚೂರು ಬಾಲ ಮುಂದೆ ಹೋಗಿತ್ತು. ಈ ಕಡೆ ಕೆ ಆರ್ ಪುರಮ್ಮು ವೆಂಗಯ್ಯನ ಕೆರೆ ಬರುತ್ತೆ ನೋಡಿ, ಆ ಕಡೆ ಸೈಡ್ಗೆ ಲಾಸ್ಟ್ ಅಲ್ಲಿ ಹೋಗಿ ನಿಂತೋಗ್ಬಿಟ್ಟಿತ್ತು. ತಂಬುಚೆಟ್ಟಿಪಾಳ್ಯವರೇ ಬಾರ್ಡ್ರದು. ಈ ಕಡೆ ಹೊಸೂರು ಬಂತು ಅಂದರೆ ನಮ್ಮ ಪರಪ್ನಗರ ನಿಮ್ಮ ಹೊಸ ರೋಡ್ ಬರುತ್ತಲ್ಲ, ಇದೇ ಲಾಸ್ಟು. ಇದಕ್ಕಿಂತ ಮುಂದೆ ಹೋಗಿರಲೇ ಇಲ್ಲ. ಅಲ್ಲೆಲ್ಲ ಹ್ಯಾಮ್ಲೆಟ್ಗಳಿದ್ದು ಮಧ್ಯದಲ್ಲೆಲ್ಲ. ಆವಾಗ ಯಾವುದೇ ಇಲ್ಲಿ ಲೇಔಟ್ಗಳು ಮತ್ತು ಯಾವುದೇ ಥರವಾದಂಥದ್ದು ಭಾಳ ತುಂಬ ಎಲ್ಲ ಜಮೀನುಗಳು, ಅಗ್ರಿಕಲ್ಚರ್ ಲ್ಯಾಂಡ್ಗಳೇ ಇದ್ದಂಥದ್ದಿತ್ತು. ಬೇರೆ 90ನೇ ಇಸ್ವಿನಲ್ಲಿ ಬೇರೆ ಯಾವುದೇ ಥರವಾದಂಥದ್ದು ಯಾವುದೇ ಬದಲಾವಣೆಗಳು ತುಂಬ ಆದಂಥದ್ದು 2000 ಆದ ನಂತರ ಬದಲಾವಣೆಗಳಾದಂಥದ್ದಾಯಿತು. ಆ ಸಮಯದಲ್ಲಿ ಏನಾಗ್ತಾಯಿತ್ತು, ಬೆಂಗಳೂರು ನಗರಕ್ಕೆ ಸಾಮಾನ್ಯವಾಗಿ 90ನೇ ಇಸ್ವಿನಲ್ಲಿ ಯಾರಾದರೂ ಭಾಳ ತುಂಬ ಸಾಹುಕಾರರ ಮನೆಗಳಲ್ಲಿ ಒಂದು ಫೋನ್ ಇರ್ತಿತ್ತು, ಒಂದು ಗ್ಯಾಸ್ ಇರ್ತಿತ್ತು. ತುಂಬ ಶ್ರೀಮಂತರು ಇರ್ಬೇಕಮ್ಮ ಅವ್ರ ಮನೆಯಲ್ಲಿ. ಇಲ್ಲ ಅಂದರೆ ಅವ್ರ ಮನೆಯಲ್ಲೂ ಬೆಳಗ್ಗೆ ಎದ್ದಂದರೆ ಸೌದೆನೇ ಹಾಕಬೇಕು. ಹೌದು. ಯಾವ ಕಾರಣಕ್ಕೂ ಬೇರೆ ಅವಾಗ ಇರಲೇ ಇಲ್ಲ. ತುಂಬ ಸಾಹುಕಾರರ ಮನೆಗಳು ಮಾತ್ರನೇ ಗ್ಯಾಸ್ಗಳನ್ನ ಯೂಸ್ ಮಾಡ್ತಕ್ಕಂಥದ್ದು, ದೊರೀತಕ್ಕಂಥದ್ದು, ಅವ್ರ ಕೈಗೆ ಸಿಗ್ತಕ್ಕಂಥದ್ದು ಆಗ್ತಾಯಿತ್ತು. ಹೌದೌದು. ಅಂದರೆ ಇಲ್ಲ 80ರಿಂದ 80ಸಿಂದನೇ ಆಲ್ಮೋಸ್ಟು. ಆವಾಗ ತುಂಬ ನೀವು ರೆಕಗ್ನೈಸ್ಡ್ ಇರಬೇಕು ಸೊಸೈಟಿನಲ್ಲಿ. ಆವಾಗ ಮಾತ್ರ ನಿಮ್ಮ ಮನೆಯಲ್ಲಿ ಫೋನು ಮತ್ತು ಗ್ಯಾಸ್ ಇರೋಕ್ಕೆ ಸಾಧ್ಯ ಆಗ್ತಾಯಿತ್ತು. ಆ ಸಮಯದಲ್ಲಿ ಏನಾಗ್ತಾಯಿತ್ತು, ಅತ್ಯಂತ ಹೆಚ್ಚಿಗೆ ಸೌದೆಗಳು ಬೆಂಗಳೂರು ನಗರಕ್ಕೆ ಬರ್ತಾಯಿತ್ತು. ತುಂಬ ಸೌದೆಗಳು ರಿಕ್ವೈರ್ಮೆಂಟ್ ಬೇಕಾಗಿತ್ತು ಬೆಂಗಳೂರು ಸಿಟಿಗೆ. ಹೋಟ್ಲ್ಗಳಿಗೆ ಬೇಕಾಗಿತ್ತು, ತುಂಬ ಮನೆಗಳಿಗೆ ಬೇಕಾಗಿತ್ತು. ಆಮೇಲೆ ಬೇರೆ ಎಲ್ಲ ಚಟುವಟಿಕೆಗಳಿಗೂ ಸಹ ಇಲ್ಲಿ ಬೆಂಗಳೂರು ನಗರದಲ್ಲಿ ಏನೇನು ನಡೀತದೋ ಈ ಒಂದು ಉರಿಯುವಂಥದ್ದಕ್ಕೆ ಎಲ್ಲ ಸೌದೆಗಳು ಸಹ ಈ ಭಾಗಗಳಿಂದ ಬರ್ತಾಯಿತ್ತು. ಅತಿ ಹೆಚ್ಚು ಬರ್ತಾ ಇರುವಂಥದ್ದು ನಮ್ಮ ತಮಿಳುನಾಡು ಭಾಗ ಮತ್ತು ನಮ್ಮ ಕನಕಪುರ ಭಾಗ ಏನು ಬರ್ತದಲ್ಲ, ಆ ಭಾಗದಿಂದ ಕಾಡುಗಳ ಹತ್ರ ಇರೋದ್ರಿಂದ ತುಂಬ ಸೌದೆಗಳು ಬರ್ತಾಯಿತ್ತು. ಮತ್ತು ಇದರಿಂದನೂ ಎಲ್ಲಿ ಮಾಗಡಿಯಿಂದನೂ ಸಹ ಬರ್ತಾಯಿತ್ತು ಆ ಕಡೆ ಸೈಡಿಂದ. ಈಗ ಬರುವಂಥ ಸಮಯದಲ್ಲಿ ಏನಾಗ್ತಾಯಿತ್ತು, ಅಲ್ಲಿ ಈ ಫೈನಾನ್ಷಿಯಲಿ ಅಂತ ಅಂದರೆ ಹಣಕಾಸಿನ ವ್ಯವಹಾರಗಳು ಅಲ್ಲಿ ಉಟ್ಕೊಳ್ತಾ ಇತ್ತು. ಮತ್ತು ಅಲ್ಲಿ ಬಂದಂಥದ್ದು ಅದೇ ಭಾಗದಲ್ಲಿ ಬೆಂಗಳೂರಿನ ಎಂಟ್ರೆನ್ಸಲ್ಲೇ ಅದನ್ನು ಕೆಳಗಿಳಿಸ್ಕೊಳ್ಳುವಂಥದ್ದು, ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು, ಯಾರ್ಯಾರು ಎಲ್ಲೆಲ್ಲಿ ಮಂಡಿಗಳಿಗೆ ಹೋಗ್ಬೇಕದು, ಈಗೆಲ್ಲ ಆಗ್ತಕ್ಕಂಥದ್ದು ಏನಾಗ್ತಾಯಿತ್ತು, ಅಲ್ಲಿ ಹಣಕಾಸಿನ ವ್ಯವಹಾರಗಳು ಯಾವಾಗ ಜಾಸ್ತಿ ನಡೀಕ್ಕೆ ಶುರುವಾಗ್ತಾಯಿತ್ತು, ಅಲ್ಲಿ ಈ ಒಂದು ಬಲಾಢ್ಯರು ಯಾರು, ಈ ರೌಡಿಗಳು, ಈ ಗ್ಯಾಂಗ್ನವರು ಹಫ್ತಾಗಳು ವಸೂಲಿ ಮಾಡುವಂಥದ್ದು, ಆಮೇಲೆ ಬಲಾತ್ಕಾರ ಮಾಡಿ ಇವ್ರು ಹೋದ ತಕ್ಷಣವೇ ಬಸ್ ಮೇಲೆ ಎಲ್ಲ ಬಸ್ ಮೇಲೆ ಫುಲ್ ಲೋಡಾಗೆ ಬರ್ತಿದ್ದು. ಅವಾಗೆಲ್ಲ ಮಿನಿಮಮ್ 5 ಅಡಿ ಸೌದೆಗಳಿರ್ತಿದ್ವು ಎಲ್ಲ ಬಸ್ ಮೇಲೂ. ಅದನ್ನು ಇಳಿಸ್ಬೇಕಲ್ಲ, ಆವಾಗ ಅದಕ್ಕೆ ಒಂದು ಗ್ಯಾಂಗ್ ಇರ್ತಿತ್ತು, ಅವರೇ ಇಳಿಸ್ಬೇಕು ಅದರಿಂದ ಕೆಳಗಡೆಗೆ. ಪಾಪ ಆ ರೈತ ಅಲ್ಲಿಂದ ತುಂಬ್ಕೊಂಡು ಬಂದವನು ಅವನು ಸುಮ್ಮನೆ ಹಿಂಗೆ ಮಂಗನ ಥರ ಸುಮ್ಮನೆ ನಿಂತ್ಕೋಬೇಕಷ್ಟೇ. ಅವರೇ ಇಳಿಸ್ತಾರೆ, ಅವ್ರು ಎಲ್ಲಿ ಯಾವ ತಗೊಂಡೋಗಿ ಹಾಕ್ತಾರೆ, ಎಲ್ಲ ಅವ್ರ ಕೈಗೆ ಹೊಟ್ಟೋಗ್ಬಿಡ್ತದೆ. ಕೊನೆಗೆ ಅವ್ನು ಎಷ್ಟು ದುಡ್ಡು ಕೊಡ್ತಾರೋ ಅಷ್ಟು ತಗೊಂಡೋಗ್ಬೇಕು. ಆ ಮಟ್ಟಕ್ಕೆ ಒಂದು ಭಯದ ವಾತಾವರಣನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಆವಾಗಿಂದನೇ ಪ್ರಾರಂಭ ಮಾಡ್ಕೊಂಡಿದ್ರು ಸೌದೆಯಿಂದ. ಅದನ್ನ ಜೊತೆಯಲ್ಲಿ ಹುಲ್ಲು ಬರ್ತಾಯಿತ್ತು. ಆವಾಗ ಡೈರಿ ಭಾಳ ಕಮ್ಮಿ ಸಪ್ಲೈ ಮಾಡ್ತಾಯಿತ್ತು ನಮ್ಮ ಏನು ಬೆಂಗಳೂರು ನಗರಕ್ಕೆ ಹಾಲನ್ನ. ಆ ಸಮಯದಲ್ಲಿ ಹಸುಗಳನ್ನ ಸಿಕ್ಕಾಪಟ್ಟೆ ಹಸುಗಳು ಸಾಕಿದ್ರು. ಆ ಹಸುಗಳಿಗೆ ಹುಲ್ಲು ಬೇಕಾಗಿತ್ತಲ್ಲ, ಆ ಹುಲ್ಲುಗಳು ಸಹ ಹಲವಾರು ಹುಲ್ಲು ಛತ್ರಗಳಿದ್ದವು ಬೆಂಗಳೂರಿನಲ್ಲಿ. ಈಗಂತೂ ಅಲ್ಲಲ್ಲೇ ಸ್ವಲ್ಪ ಕಾಣಿಸ್ತವೆ. ನೀವು ಮೊದಲು ಯಾವುದೇ ಸರ್ಕಲ್ಗೆ ಹೋದ್ರೂ ಹುಲ್ಲು ಛತ್ರ ಇದ್ದೇ ಇರ್ತಿತ್ತು ಮಿನಿಮಮ್. ಆ ಹುಲ್ಲು ಛತ್ರದ್ದು ಒಂದು ರೌಡಿಗಳ ಅಡ್ಡೆಗಳಾಗಿರ್ತಿತ್ತದು. ಅಲ್ಲಿ ಮಲಗೋದಕ್ಕೆ ಜಾಗ, ರಾತ್ರಿ ಹೊತ್ತು ಎಷ್ಟು ಗಂಟೆಗೂ ಹುಲ್ಲು ಬರುತ್ತೆ, ಅದನ್ನು ತೊಗೊಂಡು ಅಲ್ಲಿ ಇಟ್ಕೋಬೇಕು. ಮತ್ತು ಅದೊಂದು ಮಾಫಿಯಾ, ಆಮೇಲೆ ಎಲ್ಲಿಂದ ತೊಗೊಂಡು ಬರ್ತಾರೆ ಹುಲ್ಲು, ಅದಕ್ಕೊಂದು ಕಲೆಕ್ಷನ್ನು. ಈ ಥರದ್ದೆಲ್ಲ ಆ ಒಂದು ಚಟುವಟಿಕೆ ಒಳಗಡೆ ಇದು ಸೇರ್ಕೊಬಿಡ್ತು ಈ ರೌಡಿಸಮ್ಗಳು. ಬಂದಿದ್ದು ಹಂಗೇನೆ ಬಂದಿದ್ದು. ಅದಾದಮೇಲೆ ಒಳಗಡೆಗೆ ಬಂದಾದಮೇಲೆ ನಾವು 70s ಆಚೆ ಆದಮೇಲೆ ಏನು ಕೊತ್ವಾಲ ಮತ್ತು ಜಯರಾಜ್ ಏನು ಉಟ್ಕೊಂಡ್ರು, ಆ ಜಮಾನಗಳು ಶುರುವಾಯ್ತಲ್ಲ, ಆವಾಗ ಪುಂಡು ಪೋಖ್ರಿಗಳು ಗ್ಯಾಂಗ್ಗಳಿಗೆ ಸಂಬಂಧಪಟ್ಟಂಥ ಅವರು ಕೆಲವಷ್ಟು ಜನ ಎಲ್ಲ ಕಟ್ಕೊಂಡು ರಾಬರಿಗಳು ಮಾಡುವಂಥದ್ದು, ಕಳ್ಳತನಗಳು ಮಾಡುವಂಥದ್ದು, ಎಕ್ಸ್ಟಾರ್ಷನ್ ಮಾಡ್ತಕ್ಕಂಥದ್ದು. ಮತ್ತು ರೈಲ್ವೆ ಏನು ಆವಾಗ ನಮ್ಮ ರೈಲ್ವೆ ಕನೆಕ್ಷನ್ಸ್ ಬರ್ತಿತ್ತಲ್ಲ, ಮೇಜರ್ ರೈಲ್ವೆಗಳು ಬರುವಂಥ ಇದರೊಳಗಡೆ ರೈಲ್ವೆ ಸ್ಟೇಷನ್ಗಳೊಳಗಡೆ ಕೂಲಿಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಕೂಲಿಗಳು ನಮ್ಮವರೇ ಇರಬೇಕು ಅನ್ನುವಂಥದ್ದು, ಕೂಲಿ ಅಪಾಯಿಂಟ್ ಮಾಡಬೇಕು ಮತ್ತು ಅವ್ನು ಸಾಯಂಕಾಲ ದುಡಿದಲ್ಲಿ ಇಷ್ಟು ಕೊಡಬೇಕು ಅಂತೇಳಿ ಅಂತ ಅಲ್ಲಿ ಭುಜಬಲ ಪರಾಕ್ರಮಗಳು ಬಾಗಿಲುಗಳಲ್ಲಿ ನಿಂತ್ಕೊಂಡು ಅದನ್ನು ಕಂಟ್ರೋಲ್ ಮಾಡೋದು ಮತ್ತು ಆ ಮಾಫಿಯಾಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇವರೆಲ್ಲ ಸಪೋರ್ಟ್ ಮಾಡ್ತಕ್ಕಂಥದ್ದಿತ್ತು. ಅದಕ್ಕೆ ಮೇಯ್ನ್ ಭಾಳ ಇಂಪಾರ್ಟೆಂಟ್ ಏನು ಗ್ಯಾಂಗ್ಗಳಲ್ಲಿ ಈ
ಸಂಬಂಧಪಟ್ಟಂಥದ್ದು ಇದು ಅಂದರೆ ನಮ್ಮ ಓಕ್ಲಿಪುರ ಮೇನ್ ಬರುತ್ತೋ ರಾಮಚಂದ್ರಪುರ, ಓಕ್ಲಿಪುರ, ಶ್ರೀರಾಮ್ಪುರ ಈ ಭಾಗದಲ್ಲಿ, ಯಾಕೆಂದರೆ ಅಲ್ಲಿಂದ ನಡ್ಕೊಂಡು ಬಂದ್ಬಿಡ್ಬೋದು 5 ನಿಮಿಷ 10 ನಿಮಿಷಕ್ಕೆ ಮೆಜೆಸ್ಟಿಕ್ಗೆ ರೈಲ್ವೆ ಸ್ಟೇಷನ್ಗೆ. ಅದಕ್ಕೋಸ್ಕರ ರೈಲ್ವೆ ಸೆಟ್ಲ್ಮೆಂಟ್ ಏರಿಯಾಗಳೇ ಅವು ಆ ಜಾಗ ಇದ್ದದ್ದು ಅವಾಗ. ಆ ಒಂದು ಅತ್ಯಂತ ಹೆಚ್ಚಿಗೆ ರೌಡಿಗಳು ಈ ಸಂಬಂಧಪಟ್ಟಂಥ ರೈಲ್ವೆ ಸ್ಟೇಷನ್ಗಳಿಗೆ ಸಂಬಂಧಪಟ್ಟಂಥ ಎಕ್ಸ್ಟಾರ್ಷನ್ಗಳು ಮತ್ತು ಅಲ್ಲಿರ್ತಕ್ಕಂಥ ಕೂಲಿಗಳಿಗೆ ಸಂಬಂಧಪಟ್ಟಾಗೆ ಮತ್ತು ನಿಧಾನವಾಗಿ ಬಂದಂತಹ ಟಾಂಗಾ ಗಾಡಿಗಳು ಆವಾಗಿನ್ನೂ ಆಟೋ ರಿಕ್ಷಾಗಳು ಸಹ ಭಾಳ ಕಮ್ಮಿ ಇದ್ದವು. ಈ ಟಾಂಗಾಗಳಿಗೂ ಒಂದು ದೊಡ್ಡ ಮಾಫಿಯಾ ಇತ್ತು. ಯಾರು ಟಾಂಗಾಗಳು ಎಲ್ಲಿ ನಿಂತ್ಕೋಬೇಕು, ಯಾರು ಟಾಂಗಾಗಳು ಎಲ್ಲಿ ಯಾರ್ಯಾರು ಯಾವ ರೂಟ್ಗೆ ಹೋಗಬೇಕು, ಈ ಥರದ ಕಂಟ್ರೋಲೂ ಸಹ ಇಟ್ಕೊಂಡಿದ್ರು. ಅಲ್ಲಿಂದ ರೈಲಿಗೆ ಇಳ್ಕೊಬಂದಾದ್ಮೇಲೆ ಯಾರು ಯಾವ ಟಾಂಗಗಳಿಗೆ ಲಗೇಜ್ ಹಾಕಬೇಕು, ಗಾಂಚಲಿ ಹೊಡುತ್ತಂದ್ರೆ ಅವನಿಗೆಲ್ಲ ಬೆಳಗ್ಗೆಯಿಂದ ಅವನಿಗೆ ಇದೇ ಕೊಡ್ತಿರ್ಲಿಲ್ಲ, ರೂಟ್ಗೆ ಕಳಿಸ್ಕೊಡ್ತಿರ್ಲಿಲ್ವಂತೆ. ಈ ಥರ ಕಂಟ್ರೋಲ್ ಅವಾಗಿಂದನೇ, ಈ ಥರ ಮಾಫಿಯಾ ಬೆಂಗಳೂರು ಸಿಟಿನಲ್ಲಿ ಅವಾಗಿಂದನೇ. ಅಂದರೆ ಭಾಳ ಸ್ಥೂಲವಾಗಿ ಹೇಳಬೇಕು ಅಂದರೆ ಈ ಥರದ ಎಲ್ಲ ಮೂಲಗಳಿಂದನೂ ಸಹ ಈ ರೌಡಿಸಮ್ ಬೆಂಗಳೂರು ನಗರದಲ್ಲಿ ಬೆಳ್ಕೊಂಡು ಬಂತು.